Before I was converted, ನಾನು ಪರಿವರ್ತನೆ ಹೊಂದೋದಕ್ಕೆ ಮೊದಲು I was converted when I was 19 and a half. 19.5 ವರ್ಷದವನಾಗಿದ್ದಾಗ ನಾನು ಪರಿವರ್ತನೆ ಹೊಂದಿದೆ. Before that, ಅದಕ್ಕಿಂತ ಮೊದಲು all my ambition was to go up and become great in the world. ಅದಕ್ಕೆ ಮೊದಲು ನನ್ನ ಆಶೆ ಆಕಾಂಕ್ಷೆಗಳು ಲೋಕದಲ್ಲಿ ಒಬ್ಬ ಉತ್ತಮ ವ್ಯಕ್ತಿ ಆಗಬೇಕು ಅಂತ. And I was working hard for that. ಅದಕ್ಕಾಗಿ ನಾನು ಪ್ರಯಾಸ ಪಡ್ತಾ ಇದ್ದೆ. But when Christ came into my heart, ಆದರೆ ನನ್ನ ಹೃದಯದಲ್ಲಿ ಯೇಸು ಸ್ವಾಮಿ ಬಂದಾಗ suddenly my desires changed. ತಕ್ಷಣವೇ ನನ್ನ ಆಶೆಗಳು ಬದಲಾಗ್ಬಿಟ್ಟು. All those desires to be great in the world just disappeared. ಆ ಲೋಕದಲ್ಲಿ ದೊಡ್ಡವನಾಗಬೇಕು ಅಂತ ಇರುವಂತ ಒಂದು ಬಯಕೆಗಳೆಲ್ಲ ಬದಲಾಗ್ಬಿಡ್ತು. Then I said, now I want to work only to earn my living. That's enough. ನನಗೆ ನನ್ನ ಆಶೆ ಏನಾಗ್ಬಿಡ್ತು ಅಂದ್ರೆ ಈ ಲೋಕದಲ್ಲಿ ನಾನು ನನ್ನನ್ನ ಕಾಪಾಡಿಕೊಳ್ಳಿಕ್ಕೆ ನಾನು I don't want to be a beggar. ನಾನು ಭಿಕ್ಷೆ ಬೇಡಬಾರ್ದು. I don't want to be a pastor dependent on other people's money to live. ನಾನು ಒಬ್ಬ ಸಭಾಪಾಲಕನಾಗಿ ಇನ್ನೊಬ್ಬರಲ್ಲಿ ಅವಲಂಬಿತನಾಗಿರಬಾರ್ದು, ಹಣ ಬೇಕು ಅಂತ. I'll work and support myself. ನಾನು ಕೆಲಸ ಮಾಡಿ ನನ್ನನ್ನು ನಾನು ಕಾಪಾಡಿಕೊಳ್ತೀನಿ. I don't want anymore to become great in the world like I wanted before. ಆದರೆ ನಾನು ಮೊದಲು ಇದ್ದಂತೆ ಈ ಲೋಕದಲ್ಲಿ ದೊಡ್ಡವನಾಗಬೇಕು ಅನ್ನೋ ಒಂದು ಆಸೆ ಹೋಗಿರಲಿಲ್ಲ. I said, Lord, I want to be great in your eyes. ಕರ್ತನೇ, ನಾನು ನಿನ್ನ ದೃಷ್ಟಿಯಲ್ಲಿ I want to seek you with all my heart. ನನ್ನ ಹೃದಯಪೂರ್ವಕವಾಗಿ ನಿನ್ನನ್ನು ಹುಡುಕ್ತೀನಿ. That was about 60 years ago. ಅದು ಸುಮಾರು ಒಂದು 60 ವರ್ಷದ ಮೊದಲು. And that's my desire even today. ಅದೇ ಒಂದು ಆಸೆ ಇವತ್ತು ಕೂಡ ನನಗಿದೆ. It has never changed. ಅದು ಬದಲಾಗಿಲ್ಲ. I have no desire to be great among Christians or in the world or anything. ಕ್ರೈಸ್ತರ ಮಧ್ಯದಲ್ಲಾಗ್ಲಿ ಲೋಕದ ಮಧ್ಯದಾಗ್ಲಿ ನಾನು ಉತ್ತಮನಾಗಬೇಕು ಅಂತ ಬಯಸ್ತಾ ಇಲ್ಲ. Every day I seek God with all my heart. ನಾನು ಪ್ರತಿ ದಿವಸ ನನ್ನ ಪೂರ್ಣ ಹೃದಯದಿಂದ ಕರ್ತನನ್ನು ಹುಡುಕ್ತೀನಿ. And God teaches me amazing things from the word of God even now after 60 years. 60 ವರ್ಷದ ನಂತರ ಕೂಡ ದೇವರ ವಾಕ್ಯದಲ್ಲಿ ನನಗೆ ಬಹಳ ಅದ್ಭುತವಾದ ವಿಷಯಗಳನ್ನು ಆತ ಕಲಿಸ್ತಾ ಇದ್ದಾನೆ. There's no partiality with God. He'll do the same for you. ದೇವರಲ್ಲಿ ಪಕ್ಷಪಾತವಿಲ್ಲ, ಆ ಕಾರ್ಯವನ್ನ ನಿಮ್ಮಲ್ಲಿ ಕೂಡ ಮಾಡ್ತಾರೆ. You know what I said to the Lord was, ನಾನು ಕರ್ತನಿಗೆ ಏನು ಹೇಳಿದೆ? I said, Lord, I've got only one life. ಕರ್ತನೇ, ನನಗೆ ಒಂದೇ ಒಂದು ಜೀವಿತ. I cannot live in this world again. ಈ ಲೋಕದಲ್ಲಿ ಮತ್ತೆ ನಾನು one day I will leave this world. ಒಂದು ದಿವಸ ಈ ಲೋಕವನ್ನು ಬಿಡ್ತೀನಿ. Every day that goes by I'm coming nearer and nearer and nearer to the end of my life. ಪ್ರತಿ ದಿವಸ ನಾನು ನನ್ನ ಜೀವಿತದ ಕೊನೆಯ ಕಾಲಕ್ಕೆ ಬರ್ತಾ ಇದ್ದೀನಿ ಹತ್ತಿರವಾಗಿ. Even if I live another 20 years, ನಾನು ಇನ್ನೂ ಒಂದು 20 ವರ್ಷ ಬದುಕಿದ್ರು ಕೂಡ every day I'm coming closer and closer to that end. ಆ ಒಂದು ಕೊನೆಗೆ ಪ್ರತಿ ದಿವಸ ನಾನು ಹತ್ತಿರ ಬರ್ತಾ ಇದ್ದೀನಿ. Time is just slipping by. ಸಮಯ ಬಹಳ ಬೇಗ ಕಳೆದು ಹೋಗ್ತಾ ಇದೆ. I must make use of every day for the Lord. ಪ್ರತಿ ದಿವಸವನ್ನು ನಾನು ಕರ್ತನಿಗಾಗಿ ಉಪಯೋಗಿಸಿಕೊಳ್ಳಬೇಕು. Every day I must know Jesus a little better. ಪ್ರತಿ ದಿವಸ ನಾನು ಕರ್ತ ಯೇಸುವನ್ನ ಹೆಚ್ಚಾಗಿ ಅರ್ಥಕೊಳ್ಬೇಕು. Love him a little more. ಆತನನ್ನು ಹೆಚ್ಚಾಗಿ ಪ್ರೀತಿಸಬೇಕು. Be a greater blessing to other people. ಇತರರಿಗೆ ಹೆಚ್ಚಿನ ಆಶೀರ್ವಾದವಾಗಿರಬೇಕು. I hope all of you will have that desire. ನಾನು ನಿರೀಕ್ಷೆ ಮಾಡ್ತೀನಿ ನಿಮಗೆಲ್ಲರಿಗೂ ಆ ಒಂದು ಆಶೆ ಇರಲಿ. Even if you're just born again yesterday, ನೀವು ನಿನ್ನೆನೇ ಹೊಸದಾಗಿ ಹುಟ್ಟಿದ್ರೂ ಪರವಾಗಿಲ್ಲ. Don't be a half-hearted Christian. ನೀವು ಅರ್ಧ ಮನಸ್ಸಿನ ಕ್ರೈಸ್ತನಾಗಿರಬೇಡಿ. Like most Christians are. ಹೆಚ್ಚಿನ ಅಂಶ ಕ್ರೈಸ್ತರು ಇರೋ ಹಾಗೆ. Most of the Christians I met are half-hearted. ಬಹಳಷ್ಟು ಕ್ರೈಸ್ತರು ನಾನು ಸಂಧಿಸಿದವರು ಅರ್ಧ ಮನಸ್ಕರಾಗಿದ್ದಾರೆ. If they did their earthly jobs the way they were Christians, they would be fired from every job they are working in. ಅವರು ಕ್ರೈಸ್ತ ಜೀವಿತಕ್ಕೆ ಅವರಿಗಿರುವಂತ ಮನೋಭಾವದಲ್ಲಿ ಲೌಕಿಕ ಒಂದು ಕಾರ್ಯ ಕೆಲಸಗಳನ್ನ ಮಾಡಿದ್ರೆ ಅವ್ರನ್ನ ಕೆಲಸದಿಂದ ಯಾವತ್ತೂ ತೆಗೆದು ಬಿಡ್ತಾರೆ. I find so many believers are so sluggish and lazy in their Christian life. ನಾನು ನಂಬ್ತೇನೆ ಬಹಳಷ್ಟು ಕ್ರೈಸ್ತರು ಅವರ ಜೀವಿತದಲ್ಲಿ ಅಷ್ಟು ಗಂಭೀರವಾಗಿಲ್ಲ ಮತ್ತೆ ಸೋಮಾರಿಗಳಾಗಿದ್ದಾರೆ. If they worked in their earthly office and factory like that, they would have been fired from the job long ago. ಅವರು ಆ ತರದ ಮನೋಭಾವದಲ್ಲಿ ಲೌಕಿಕ ಫ್ಯಾಕ್ಟರಿಯಲ್ಲಾಗ್ಲಿ ಆಫೀಸ್ನಲ್ಲಿ ಕೆಲಸ ಮಾಡಿದ್ರೆ ಅವ್ರನ್ನ ಯಾವತ್ತೋ ಕೆಲಸದಿಂದ ತೆಗೆದು ಬಿಡ್ತಾರೆ. They work hard. ಆದ್ರೆ ಅಲ್ಲಿ ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹಣಕ್ಕಾಗಿ. And to get advancement. ಅಲ್ಲಿ ಮುಂದೆ ಅಭಿವೃದ್ಧಿ ಹೊಂದಬೇಕು. Do their business with such zeal. ಅವರ ಆ ಒಂದು ವ್ಯವಹಾರಗಳನ್ನ ಬಹಳ ಆಸಕ್ತಿಯಿಂದ ಮಾಡ್ತಾರೆ ಹಣ ಮಾಡ್ಲಿಕ್ಕೆ. And they make money. ಹಣ ಮಾಡ್ತಾರೆ ಅವರು. I wish they had the same passion. ನಾನು to become like Jesus Christ. ಇಷ್ಟಪಡ್ತೇನೆ ಯೇಸು ಸ್ವಾಮಿ ಅಂತ ಆಗ್ಲಿಕ್ಕೆ ಅದೇ ಒಂದು ಆಸಕ್ತಿ ಇದ್ರೆ ಎಷ್ಟು ಒಳ್ಳೇದಿತ್ತು ಅಂತ. I find after 60 years my passion to become like Jesus Christ has become more than it was. ನನಗೆ 60 ವರ್ಷದ ನಂತರ ನಾನು ನೋಡ್ತೀನಿ ಆ ಒಂದು ಆಸಕ್ತಿ ಕ್ರೈಸ್ತನ ಆಗ್ಬೇಕು ಅನ್ನೋದು ಇನ್ನೂ ಹೆಚ್ಚಾಗಿದೆ.
That is God's desire for you. ದೇವರ ಆಶೆ ನಿಮ್ಮ ಮೇಲೆ ಅದೇ ಇರೋದು. If you seek him with all your heart, you'll find him. ನೀವು ನಿಮ್ಮ ಪೂರ್ಣ ಹೃದಯದಿಂದ ಆತನನ್ನು ಹುಡುಕಿದ್ರೆ ನೀವು That is ಕಂಡುಕೊಳ್ತೀರಾ. why Mary Magdalene found the Lord. ಅದಕ್ಕಾಗಿ ಮಗ್ದಲದ ಮರಿಯಳಿಗೂ ಕಂಡುಕೊಂಡ್ರು. That's why the Lord did not come 2-3 minutes earlier when the disciples were still there. ಅದಕ್ಕಾಗಿ ಯೇಸು ಸ್ವಾಮಿ 2-3 ನಿಮಿಷ ಎಲ್ಲ ಶಿಷ್ಯರು ಇರೋ ಸಮಯದಲ್ಲಿ ಬರಲಿಲ್ಲ. Peter was there, John was there. ಪೇತ್ರನಿದ್ನು, ಯೋಹಾನನಿದ್ನು. Didn't Jesus want them to see him? ಯೇಸು ಸ್ವಾಮಿಗೆ ಬಯಕೆ ಇರಲಿಲ್ವೋ ಅವರು ನನ್ನನ್ನು ನೋಡಬೇಕು ಅಂತ? Peter and John and Mary Magdalene all standing there at the tomb. ಅಲ್ಲಿ ಸಮಾಧಿಯ ಬಳಿ ಪೇತ್ರ, ಯೋಹಾನ, ಮಗ್ದಲದ ಮರಿಯ ಎಲ್ಲರೂ ಇದ್ರು. And Jesus is there somewhere in the garden. ಯೇಸು ಸ್ವಾಮಿ ಯಾವುದೋ ಇಲ್ಲಿ ಆ ಒಂದು ಉದ್ಯಾನದಲ್ಲಿ ಇದ್ರು. And he waits till they all go. ಅವರು ಕಾಯ್ತಾರೆ, ಅವರು ಎಲ್ಲ ಹೋಗ್ಲಿ. Let Peter and John go. ಪೇತ್ರ, ಯೋಹಾನ ಹೋಗ್ಲಿ, then I will come. ನಂತರ ನಾನು ಬರ್ತೀನಿ. But if Peter and John had the same attitude as Mary, ಮಗ್ದಲದ ಮರಿಯಳ ತರನೇ ಅದೇ ಒಂದು ಮನೋಭಾವ ಪೇತ್ರ, ಯೋಹಾನರಲ್ಲೂ ಇದ್ದಿದ್ರೆ, we can't go back to sleep. We have to see Jesus. ನಾವು ಮಲಗಲಿಕ್ಕೆ ಹೋಗೋದಿಲ್ಲ, ನಾವು ಯೇಸು ನೋಡ್ಲಿಕ್ಕೆ ಇಷ್ಟಪಡ್ತೇವೆ ಅಂತ. Jesus would have revealed himself to all three of them. ನಂತರ ಯೇಸು ಸ್ವಾಮಿ ಆ ಮೂರು ಮಂದಿಗೂ ಕಾಣಿಸ್ಕೊಳ್ತಾ ಇದ್ರು. Why was there a difference? ಯಾಕೆ ಅದು ವ್ಯತ್ಯಾಸ? Because only one person sought him with all her heart. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಆಕೆ ತನ್ನ ಪೂರ್ಣ ಹೃದಯದಿಂದ ಬಯಸಿದಳು. When you look at a church, ಸಭೆಯನ್ನು ನೋಡಿದಾಗ, why do you find some believers are on fire for the Lord? ನಾವು ಕೆಲವರು ಯಾಕೆ ಕರ್ತನಿಗಾಗಿ ಬೆಂಕಿಯಲ್ಲಿ ಇರ್ತಾರೆ? Filled with the Holy Spirit. ಪವಿತ್ರಾತ್ಮ ಅಭಿಷೇಕ ಹೊಂದಿರ್ತಾರೆ. And God is using them more and more and more and more. ದೇವರು ಅವರನ್ನ ಬಹಳವಾಗಿ ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತಾರೆ. And many others, ಆದ್ರೆ ಬಹಳಷ್ಟು ಜನ, they just come lazily to the church on Sunday morning, ಭಾನುವಾರ ಕೂಟಕ್ಕೆ ಸೋಮಾರಿಯಾಗಿ ಬರ್ತಾರೆ, and come and go back home and come back lazily next Sunday. ಮನೆಗೆ ಬರ್ತಾರೆ, ಮತ್ತೆ ಬರೋವರ ಹಾಗೆ ಸೋಮಾರಿಯಾಗಿ ಹೋಗ್ತಾರೆ. And why this difference? ಯಾಕೆ ಈ ವ್ಯತ್ಯಾಸ? Because even today Jesus sees some are seeking him wholeheartedly. ಯಾಕೆಂದ್ರೆ ಯೇಸು ಸ್ವಾಮಿ ಇವತ್ತು ಕೂಡ ನೋಡ್ತಾರೆ, ಕೆಲವರು ಆತನನ್ನ ಆಸಕ್ತಿಯಿಂದ ಬಯಸ್ತಾರೆ, Others are seeking their own. ಇತರರು ತಮ್ಮ ಸ್ವಾರ್ಥವನ್ನ ಹುಡುಕ್ತಾರೆ. See, even among Paul's co-workers, ಪೌಲನ ಸಹ ಕೆಲಸದವರ ಜೊತೆಯಲ್ಲೂ ಹೀಗೆ. see in Philippians chapter 2, ಫಿಲಿಪ್ಪಿ 3:2 ನಾವು ಹೀಗೆ ನೋಡ್ತೇವೆ. you know, Paul compares his workers. ಪೌಲನು ಕೂಡ ತನ್ನ ಸಹ ಕೆಲಸದವರ ಹೋಲಿಸಿ ನೋಡ್ತಾನೆ. Paul had many co-workers, ಬಹಳಷ್ಟು ಜೊತೆ ಕೆಲಸಗಾರರಿದ್ದರು. and they were not all the same level spiritually. ಅವರು ಎಲ್ಲ ಆತ್ಮಿಕವಾಗಿ ಒಂದೇ ಸ್ಥಳದಲ್ಲಿ ಇರಲಿಲ್ಲ. But Timothy was different. ಆದರೆ ತಿಮೋತಿಯು ವ್ಯತ್ಯಾಸವಾಗಿದೆ. He says in Philippians 2 verse 19, ಫಿಲಿಪ್ಪಿ 2:19 ಹೀಗೆ ಹೇಳುತ್ತೆ. he talks about Timothy. ತಿಮೋತಿಯ ಬಗ್ಗೆ ಹೇಳ್ತಾ ಇದ್ದಾನೆ. He says, I'll send Timothy to you. ನಾನು ತಿಮೋತಿಯನ್ನು ನಿಮ್ಮ ಬೇಗನೆ ಕಳಿಸ್ತೀನಿ. And he says in verse 20, 20ನೇ ವಚನದಲ್ಲಿ, among all my co-workers there's no one else who's got the same attitude that he has. ನನ್ನ ಎಲ್ಲಾ ಜೊತೆ ಕೆಲಸಗಾರರಲ್ಲಿ ಆತನಿಗೆ ಇರುವಂತ ಒಂದು ಆಸಕ್ತಿ ಬೇರೆ ಯಾರಿಗೂ ಇಲ್ಲ. Because verse 21, everybody is seeking their own interest, not the interest of Christ. ಯಾಕೆ ಅಂದ್ರೆ 21ನೇ ವಚನದಲ್ಲಿ ಹೇಳುತ್ತೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ, ಕ್ರಿಸ್ತನ ಕಾರ್ಯಗಳ ಮೇಲೆ. But Timothy was not seeking his own interest, he was seeking the interest of Christ. ಆದ್ರೆ ತಿಮೋತಿ ತನ್ನ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾ ಇಲ್ಲ, ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡ್ತಾನೆ. In every church, ಎಲ್ಲಾ ಸಭೆಗಳಲ್ಲಿ we can draw a line like that. ಅಲ್ಲಿ ಒಂದು ಗೆರೆ ಎಳಿಬಹುದು ನಾವು. This side, all those who are seeking their own interests, ಈ ಕಡೆ ಎಲ್ಲ ತಮ್ಮ ಸ್ವಕಾರ್ಯಗಳನ್ನು ಹುಡುಕೋರು, they also want Christ and want to go to heaven. ಅವರು ಕೂಡ ಕ್ರಿಸ್ತನ ಬೇಕು, ಅವನು ಪರಲೋಕಕ್ಕೆ ಹೋಗಬೇಕು. And the other side, those who are seeking the interest of Christ primarily. ಮುಖ್ಯವಾಗಿ ಕ್ರಿಸ್ತನ ಕಾರ್ಯಗಳನ್ನ ಇಷ್ಟಪಡುವಂತವರು ಒಂದು ಕಡೆ. See, that was the difference between Peter and John one side and Mary Magdalene the other side. ಅದೇ ಒಂದು ವ್ಯತ್ಯಾಸ, ಪೇತ್ರ, ಯೋಹಾನ ಒಂದು ಕಡೆ, ಮರಿಯಳನ್ನ ಇನ್ನೊಂದು ಕಡೆ ಮಾಡಿದ್ರು. I want to be like Mary Magdalene. ನಾನು ಮಗ್ದಲದ ಮರಿಯಳ ತರ ಇರಬೇಕು ಅಂತ ಇಷ್ಟಪಡ್ತೀನಿ. Such a sinful woman who was living like a prostitute before. ಆಕೆ ಅಂಥ ಪಾಪಿಷ್ಟ ಮಹಿಳೆಯಾಗಿದ್ಲು, ವ್ಯಭಿಚಾರದಲ್ಲಿ ಜೀವಿಸಿದ ವ್ಯಕ್ತಿ, cleansed in the blood of Jesus Christ, ಯೇಸು ಸ್ವಾಮಿಯ ರಕ್ತದಲ್ಲಿ ತೊಳೆಯಲ್ಪಟ್ಟಳು, and became such a wonderful disciple. ಅಂತ ಒಳ್ಳೆಯ ಯೇಸು ಸ್ವಾಮಿಯ ಶಿಷ್ಯಳಾದಳು. Your past life doesn't matter. ನಿಮ್ಮ ಹಳೆಯ ಜೀವಿತ ಮುಖ್ಯವಾಗುತ್ತದೆ. See, we have this theme of forgetting the past and pressing towards the future. ಇಲ್ಲಿ ಒಂದು ವಿಷಯವನ್ನ ಹಾಕಿದ್ದೇವೆ,
ಇಂದಿನ ಸಂಗತಿಗಳನ್ನ ಮರೆತು ಮುಂದೆ ಹೋಗೋಣ ಅಂತ. That's how Mary Magdalene was. ಹಾಗೆ ಮಗ್ದಲದ ಮೇರಿ ಹೇಳಿದ್ದು. She didn't live in always condemning herself. Oh, I was a prostitute. I was so bad. I was so bad. She wasn't living like that. ಇವಳು ಹೀಗೆ ಜೀವಿಸ್ಲಿಲ್ಲ. ನನ್ನ ಹಳೆಯ ಜೀವಿತ ಹೀಗಿತ್ತು, ನಾನು ವ್ಯಭಿಚಾರಿಯಾಗಿದ್ದೆ, ಹಾಗೆ ತನ್ನನ್ನು ತಾನು ಖಂಡಿಸಿಕೊಂಡು ಜೀವಿಸ್ಲಿಲ್ಲ. That was all cleansed by the Lord. ಕರ್ತನಿಂದ ಅದೆಲ್ಲ ತೊಳೆಯಲ್ಪಟ್ಟು, her sin was gone. ಆಕೆಯ ಪಾಪಗಳೆಲ್ಲ ಹೋಗಿತ್ತು. And now she was a new person. ಈಗ ನೂತನ ವ್ಯಕ್ತಿಯಾಗಿದ್ದಾಳೆ ಆಕೆ. And she was so thankful to the Lord that she wanted only Jesus. ಆಕೆ ಬಹಳ ಕೃತಜ್ಞಳಾಗಿದ್ದಳು. ಆಕೆಗೆ ಯೇಸು ಮಾತ್ರ ಅವಳು ಬೇಕಾಗಿತ್ತು. I wish we have more brothers and sisters like that in all the churches in Karnataka. ಕರ್ನಾಟಕದಲ್ಲಿರುವಂತ ಸಭೆಯಲ್ಲೆಲ್ಲ ಅಂತ ವ್ಯಕ್ತಿಗಳಿದ್ರೆ ಬಹಳ ಮುಖ್ಯ ಅಂತ ನಾನು ಬಯಸ್ತೇನೆ. Even if you were a prostitute in the past, ನೀವು ಹಿಂದಿನ ಜೀವಿತದಲ್ಲಿ ವ್ಯಭಿಚಾರಿಯಾಗಿದ್ರೂ ಪರವಾಗಿಲ್ಲ, or evil, ದುಷ್ಟ ಆಗಿದ್ರು ಪರವಾಗಿಲ್ಲ, that you can put it behind you because the blood of Jesus has cleansed you from all that sin. ಅದನ್ನ ನೀವು ಹಿಂದೆ ಹಾಕ್ಬಿಡಬಹುದು, ಯಾಕೆಂದ್ರೆ ಕ್ರಿಸ್ತನ ರಕ್ತವು ಎಲ್ಲಾ ಪಾಪಗಳನ್ನ ಶುದ್ಧೀಕರಿಸುತ್ತೆ. God says, I don't remember your past. Why should you remember it? ದೇವರೇ ಹೇಳ್ತಾ ಇದ್ದಾರೆ, ನಿಮ್ಮ ಹಿಂದಿನ ಪಾಪಗಳನ್ನ ನಾನು ನೆನಪಿಸ್ಕೊಳ್ಳೋದಿಲ್ಲ ಅಂತ. ನೀವು ಯಾಕೆ ನೆನಪಿಸ್ಕೊಳ್ತೀರಿ?